ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮಿಲಾನಾಗಿ ಮಾತಾಡೋದು. ಏನಪ್ಪ ಅಂತಂದರೆ ಇವತ್ತಿನ ಒಂದು ವಿಡಿಯೋ ಮಾಡೋ ಉದ್ದೇಶ, ನಮ್ಮದು ಆಲ್ರೆಡಿ ಈಗ ಸಂಕಲ್ಪ ಸಂಸ್ಥೆಯಿಂದ ಒಂದು 10 ಬೋರ್ವೆಲ್ ಮಾಡ್ತಾಯಿದ್ದೀವಿ. ಎಲ್ಲಿ ಅಂತ ಅಂತಂದರೆ ನೆಲಮಂಗಲ ಟು ಕುಣಿಗಲ್ ಹೋಗ್ಬೇಕಂತಂದರೆ ನೆಲಮಂಗಲಿಂದ ಒಂದು 15 ಕಿಲೋಮೀಟ್ರ್ ಬರುತ್ತೆ ಲಕ್ಕೇನಹಳ್ಳಿ ಅಂತಂದು. ಆ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 10-15 ಕಿಲೋಮೀಟ್ರ್ ದೂರ ಆದರೂ ಪರವಾಗಿಲ್ಲ, 10-15 ಕಿಲೋಮೀಟ್ರ್ ದೂರ ಆದರೂ ಪರವಾಗಿಲ್ಲ. ಆ ವ್ಯಾಪ್ತಿಯಲ್ಲಿ ಬರುವಂಥ ರೈತರು ತಮ್ಗೆ ಯಾರಾದರೂ ತಮ್ಮ ಸ್ನೇಹಿತರಿದ್ರಪ್ಪ ಅಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ನಾವಿಲ್ಲಿ ಆಲ್ರೆಡಿ ಬೋರ್ವೆಲ್ ರೀಚಾರ್ಜ್ ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನೂ ಲೀಸ್ಟ್ ಆಗಬೇಕು. ಈ ಮೇ ತಿಂಗಳು ಲಾಸ್ಟ್ ಇದೆ. ಈಗ ಆಲ್ರೆಡಿ ಮಳೆ ಬರ್ತಾಯಿದೆ, ಮುಂಗಾರು ಮಳೆ ಎಂಟ್ರಿ ಕೊಡ್ತಾಯಿದೆ. ಆಲ್ರೆಡಿ ಮೊನ್ನೆ ಬಿದ್ದಿದೆ ಮಳೆ. ಸರಿನಾ ವೀಕ್ಷಕರೇ? ಆ ಒಂದು ಉದ್ದೇಶದಿಂದ ಆದಷ್ಟು ಬೇಗ ಯಾರು ರೈತರು ಬಂದು ಮುಂದೆ ಬರ್ತಾರೆ ನೋಡ್ರಿ, ಅವ್ರಿಗೆ ನಾವು ಬೋರ್ವೆಲ್ ರೀಚಾರ್ಜ್ ಮಾಡಿ ಕೊಡ್ತೀವಿ. ಆದ ಕಾರಣ ತಮ್ಮ ಸ್ನೇಹಿತರು ಯಾರು ಇದ್ದರೂ ಪರವಾಗಿಲ್ಲ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಾನು ಬೋರ್ವೆಲ್ ರೀಚಾರ್ಜ್ ಸಕ್ಸಸ್ ಆಗಿದ್ದು ಕೂಡ ನೀವು ನೋಡಿದರೆ ವಿಡಿಯೋದಲ್ಲಿ. ಸರಿನಾ ವೀಕ್ಷಕರೇ? ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಈ ಮಳೆ ಬಿತ್ತಪ್ಪ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ. ನಮಗೆ ಮಳೆ ಬಿತ್ತು ಅಂದರೆ ಕೆಲಸ ಮಾಡೋಕ್ಕಾಗಲ್ಲ. ಆಲ್ರೆಡಿ ಇದ್ದಾವೆ ಬೋರ್ವೆಲ್. ಏನಪ್ಪ ಅಂತಂದರೆ ಒಂದು ಆಲ್ರೆಡಿ ಒಂದು 10 ಸೆಲೆಕ್ಷನ್ ಆಗಿದ್ದಾವೆ. ಆದ್ರೆ ನಮ್ಮ ಯಾರೋ ಸಬ್ಸ್ಕ್ರೈಬರು ವ್ಯೂವರ್ಸ್ ಯಾರೋ ಇದ್ರಪ್ಪ ಅಂದ್ರೆ ನಮಗೊಂದು ಖುಷಿ ಆಗುತ್ತಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇರೋರಿಗೆ ಮಾಡೋದು, ಬೋರ್ವೆಲ್ ರೀಚಾರ್ಜ್ ಮಾಡೋದು ನಮಗೂ ಒಂದು ಖುಷಿ. ಯಾಕಂದರೆ ಕೆಲವೊಬ್ರು ನಾನು ಹೋಗಿರ್ತೀನಲ್ಲ, ಇಲ್ಲಿ ಹೋಗ್ತಾ ಇರ್ತೀನಲ್ಲ, ಭೇಟಿ ಮಾಡೋಕ್ಕೆ ಹೋಗ್ತಾ ಇರ್ತೀನಲ್ಲ. ಈಗ ಈ ಒಂದು ಕೆಲಸದಾಗ ನಾವು ಎಕ್ಸ್ಪರ್ಟ್ ಇರ್ತೀವಿ. ಈ ಬೋರ್ವೆಲ್ ರೀಚಾರ್ಜ್ ಯಾವ ಥರ ಮಾಡಿದರೆ ಯೋಗ್ಯ ಅನ್ನೋದು ನಮಗೆ ಗೊತ್ತಿರ್ತೈತಿ. ಕೆಲವೊಬ್ಬರು ರೈತರು ಇಲ್ಲರಿ ಈ ಥರ ಮಾಡಿರಿ ಅಂತಾರೆ. ನನಗೆ ಏನಪ್ಪ ಅಂದರೆ ಏನಪ್ಪ ಇದು ಬೇಜಾರಾಗುತ್ತೆ. ಯಾಕಪ್ಪ ಅಂತಂದರೆ ಯಾವ ಥರ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರ್ತೈತಿ. ಆದರೆ ಇನ್ನೊಂದು ಆ ಉದ್ದೇಶಕ್ಕೆ ನಾನು ಅವರಿಗೆ ಕೆಲವೊಬ್ಬರು ರೈತರಿಗೆ ಹೇಳ್ತೀನಿ ಈ ಥರ ಬ್ಯಾಡ್ರಿ ಅಂತಂದಾಗ ಅವರು ಕೆಲವೊಬ್ಬರು ಹಾಗಾದಾಗ ಕ್ಯಾನ್ಸಲ್ ಆಗ್ತವೆ. ಯಾಕಂದ್ರೆ ಕೆಲವೊಂದು ವಿಷಯದಾಗ ಕಾಂಪ್ರಮೈಸ್ ಆಗೋದಿಲ್ಲ. ನಾವು ಕೆಲವೊಂದು ವಿಷಯದಾಗ ಆಗ್ತೀವಿ, ಯಾಕಂದ್ರೆ ರೈತರಿಗಿಂತ ಜಾಣರು ನಾವಲ್ಲ. ಅವ್ರು ಹೇಳಿದಾಗ ನಮ್ಗೆ ಸರಿ ಅನ್ನಿಸ್ತಪ್ಪ ಅಂದ್ರೆ ಸರಿ ಹಿಂಗೆ ಮಾಡ್ಬೋದು ಅನ್ನಿಸುತ್ತೆ. ಅಂದರೆ ಗುಂಡಿ ಮಾಡ್ತೀವಲ್ಲ, 10-25 ಗುಂಡಿ ಮಾಡ್ತೀವಲ್ಲ, ಆ ಗುಂಡಿ ಮಾಡಬೇಕಾತಂದ್ರೆ ಕೆಲವೊಮ್ಮೆ ರೈತರಿಗೆ ನಮಗೆ ಮಾತುಕತೆ ಆಗ್ತವೆ. ಇಲ್ಲರಿ ಈ ಥರ ಮಾಡಿರಿ ಅಂತ. ಆವಾಗ ನಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಒಪ್ಕೊಳ್ತೀವಿ, ಇಲ್ಲಾಂದ್ರೆ ಇಲ್ಲ. ಹಾಗಾಗಿ ತಮ್ಮ ಆದಷ್ಟು ಬೇಗ ಯಾರಾದರೂ ಇದ್ದೀರಾ, ನಮ್ಮ ವ್ಯೂವರ್ಸ್ ಯಾರು ಇದ್ದೀರಾ, ಆದಷ್ಟು ಬೇಗ ನನ್ನ ನಂಬರಿಗೆ ಫೋನ್ ಮಾಡಿರಿ. ಇದೇ ತಿಂಗಳು ಲಾಸ್ಟ್ ಇದೆ. ಈ ತಿಂಗಳು ಅಂತಂದರೆ ಇನ್ನೊಂದು 15 ದಿನ ಅಷ್ಟೇ. ಇವತ್ತು ತಾರೀಕು ಎಷ್ಟು? ಆಲ್ರೆಡಿ 3 ಇವತ್ತು. ಮೇ 3 ಇದೆ. ಇನ್ನೊಂದು 10 ಡೇಸಲ್ಲಿ ನಾವು ಈ ಕೆಲಸ ಮುಗಿಸ್ಬೇಕು. ಮಳೆಗಾಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿನ್ನೆ ಮಳೆ ತುಂಬ ಸ್ವಲ್ಪ ಲೈಟಾಗಿ ಮಳೆ ಆಯ್ತು ಇಲ್ಲಿ. ಹಾಗಾಗಿ ಇನ್ನು ಮಳೆ ಆಯ್ತಪ್ಪ ಅಂದ್ರೆ ಮೆಟೀರಿಯಲ್ ತೊಗೊಂಡು ತುಂಬ ಕಷ್ಟ ಆಗ್ತದೆ ಅನ್ನೋದು ಉದ್ದೇಶದಿಂದ ನನಗೂ ಇನ್ನೊಂದು 2 ವಿಡಿಯೋ ಹಾಕಿದ್ನಪ್ಪ ಅಂದ್ರೆ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಇದು ಮಾಡೇ ಮಾಡ್ತಾರೆ ಅಂತಂದು ಆ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ, ನಾನು ಲಾಸ್ಟ್ ಟೈಮಲ್ಲಿ ನೆಲಮಂಗಲದಲ್ಲಿ ಮಾಡಿದ್ದೆ ಒಂದು ಬೋರ್ವೆಲ್ ರೀಚಾರ್ಜ್. ಅವರು ಒಬ್ರಿಗೆ ಫೋನ್ ಮಾಡಿದರು. ಇಲ್ಲೇ ತಾಂಡ ಅಂತಿದೆ, ನೆಲಮಂಗಲದ ಹತ್ರ ಒಂದು ತಾಂಡ ಇದೆ. ಆ ತಾಂಡದವರು ಆ ತಾಂಡದಲ್ಲಿ ನನ್ನ ನಂಬರ್ ಕೊಟ್ಟಿದ್ದರು. ಅವ್ರು ಫೋನ್ ಮಾಡಿದ್ರು. ಅಲ್ಲೊಂದು 10 ಇದ್ದಾವೆ. 10 ಇದ್ದಾವೆ. ಇನ್ನೂ ಸ್ವಲ್ಪ ಬೇರೆ ರೈತರು ಮುಂದೆ ಬಂದರೆ ಇನ್ನೂ ತುಂಬ ಒಳ್ಳೆಯದಂತ ನನ್ನೊಂದು ಅನಿಸಿಕೆ. ಯಾಕಪ್ಪ ಅಂತಂದರೆ ನಾವು ಕೆಲಸ ಮಾಡಬೇಕಂತಂದರೆ ಇನ್ನೊಂದು 4-5 ಎಕ್ಸ್ಟ್ರಾ ಮಾಡಿರಿ ಅಂತ ನಮ್ಮ ಆಫೀಸ್ನಾಗ ಅಂತ ಕೆಲವೊಮ್ಮೆ ಹೇಳ್ಬಿಡ್ತಾರೆ. ಆ ಒಂದು ಉದ್ದೇಶದಿಂದ ಯಾರು ರೈತರಿದ್ದೀರಿ ಮುಂದೆ ಬನ್ನಿ, ನಾವು ನಿಮಗೆ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಡ್ತೀವಿ ಸ್ನೇಹಿತರೆ. ಸರಿನಾ? ಈ ಒಂದು ವಿಡಿಯೋ ಇದೆಯಲ್ಲ, ಆದಷ್ಟು ತಮ್ಮ ರೈತ ಬಾಂಧವ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿರಿ. ಸರಿನಾ? ನಾನು ಹೇಳಿದ ಲೊಕೇಶನು ನೆಲಮಂಗಲದಿಂದ ಕುಣಿಗಲ್ ಹೋಗ್ಬೇಕಾದ್ರೆ ಲಕ್ಕೇನಹಳ್ಳಿ ಅಂತ ಒಂದು ಗ್ರಾಮ ಪಂಚಾಯತ್ ಬರುತ್ತೆ. ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಒಂದು 10-15 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, ನಾವು ನಿಮ್ಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.